ರಾಜಕೀಯ ಮಾಡೋ ಅವಶ್ಯಕತೆ ನಮಗಿಲ್ಲ ಎಂದ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್. ವಿಧಾನಸೌಧದಲ್ಲೇ ಎಲ್ಲ ಕಾರ್ಯಕ್ರಮ ತಿಥಿ ಆಗ್ತಿವೆ. ಸಿದ್ದರಾಮಯ್ಯ ಕಾರ್ಯಕ್ರಮ ನಮ್ಮದಲ್ಲ ಅಂತ ಹೇಳಿದ್ದಾರೆ. ಕಪ್ಪು ನಮ್ಮದು ಅಂತಾರೆ, ಕಾರ್ಯಕ್ರಮ ಇವ್ರದಲ್ವಂತೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ಲೇಯರ್ಗಳಿಗೆ ಹಾರ ತರಿಸಿದ್ದು, ತಿಂಡಿ ತರಿಸಿದ್ದು ಯಾರು? ಸರ್ಕಾರದ ಕಾರ್ಯಕ್ರಮ ಅಲ್ಲದ ಮೇಲೆ ಗವರ್ನರ್ ಅನ್ನ ಹೇಗೆ ಕರೆದ್ರಿ ಅಂತ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಅಮಾಯಕರ ಹತ್ಯಾಕಾಂಡ, ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ. ಇದು ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನು, ಮತ್ತೊಬ್ಬರ ಯಶಸ್ಸನ್ನು ದುರ್ಲಾಭ ಪಡೆಯುವಂಥ ಆತುರದ ಅವಘಡದ ನಿರ್ಧಾರ ಇದು. ಯಾರೋ ಕಪ್ ಗೆದ್ದಿದ್ದು, ಯಾರೋ ಟ್ರೈನ್ ಮಾಡಿದ್ದು, ಯಾರೋ ಆಯೋಜನೆ ಮಾಡಿದ್ದು, ಅದರ ಕ್ರೆಡಿಟ್, ಸಾಧನೆ, ಯಶಸ್ಸು ವಿಧಾನಸೌಧದ ಒಳಗಡೆ ಬರಬೇಕು, ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು, ಡಾಕ್ಟರ್ಸು, ಮಕ್ಕಳು ಸತ್ತಿರೋವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ. ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್, ಪಕ್ಕದಲ್ಲಿ 100 ಮೀಟ್ರ್ ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್. ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ? ಎರಡೆರಡು ಇಲ್ಲೊಂದು ಪ್ರೋಗ್ರಾಮು, ಹುಬ್ಳಿಯಲ್ಲೊಂದು ಪ್ರೋಗ್ರಾಮು, ಕಲಬುರಗಿಯಲ್ಲಿ ಒಂದು ಪ್ರೋಗ್ರಾಮು, ಓಕೆ. ಆದರೆ ಇಲ್ಲಿ 100 ಮೀಟ್ರ್ ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ 2 ಪ್ರೋಗ್ರಾಮ್ ಏನು? ನಾನು ಈಗಾಗಲೇ ಹೇಳಿದ್ದೀನಿ, ಕಪ್ಪು ನಮ್ಮದೇ, ತಪ್ಪು ಯಾರ್ದು ಅಂತ. ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ IPL ಅಧ್ಯಕ್ಷ, ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಂದು ಗುಜರಾತಲ್ಲಿ ಆಯ್ತಲ್ಲ ಕಾರ್ಯಕ್ರಮ, ವಡೋರ, ಕರೆಕ್ಟ್? ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ 25,000 ಜನ ಇದ್ದರು. ಅವ್ರನ್ನ ಮನೆಗೆ ಕಳಿಸಿದ ಮೇಲೆ ನಮ್ಮ ಜವಾಬ್ದಾರಿ ಮುಗಿದೋಯ್ತು, ಪ್ಲೇಯರ್ಸ್ ಜವಾಬ್ದಾರಿ ಮುಗಿದೋಯ್ತು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಪ್ರಾಯೋಜಿತ ಅಮಾಯಕರ